Hello, namaste, all the students and the parents. Welcome back to Anti-Clock Coaching Academy. ನಾನು ನಿಖಿಲೇಶ್ Anti-Clock Coaching Academy ಇಂದ ಸ್ಟೂಡೆಂಟ್ಸ್ ಅಂಡ್ ದ ಪೇರೆಂಟ್ಸ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರಲ್ಲಿ ಇರುವಂತಹ ಒಂದು ಆಟೋನಾಮಸ್ ಕಾಲೇಜಿನ ಕಂಪ್ಲೀಟ್ ರಿವ್ಯೂ ಅನ್ನು ಕೊಡ್ತಾ ಇದ್ದೇನೆ. ಪ್ಲೇಸ್ಮೆಂಟ್ ಗಳಿರ್ಬೋದು, ಕರಿಯರ್ ಅಪಾರ್ಚುನಿಟಿ ಇರ್ಬೋದು, ಯಾವ ಯಾವ ಬ್ರಾಂಚಸ್ ಗಳಿದೆ, ಕಟ್ ಆಫ್ ಹೇಗಾಗಿದೆ, ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ಓಕೆ, ಸೊ ಈ ಕಾಲೇಜು ಜಾಯಿನ್ ಆಗೋದ್ರಿಂದ ವರ್ತ್ ಇದೆಯಾ ಸರ್? ಸರ್, ನನ್ನ ರ್ಯಾಂಕ್ ಎಷ್ಟಿದೆ, ನಾನು ಈ ರ್ಯಾಂಕಿಗೆ ಈ ಕಾಲೇಜಿಗೆ ಜಾಯಿನ್ ಆದ್ರೆ ಇಸ್ ಇಟ್ ವರ್ತ್ ಆರ್ ನಾಟ್ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ಓಕೆ, ಸೊ ಈ ವಿಡಿಯೋವನ್ನ ಸ್ಟಿಲ್ ದ ಎಂಡ್ ವಾಚ್ ಮಾಡಿ. ನಿಮ್ಗೆ RNSIT ರಿಲೇಟೆಡ್ ಇರುವಂತಹ ಕೆಲವೊಂದಿಷ್ಟು ಡೌಟ್ಸ್ ಗಳು ಕ್ಲಿಯರ್ ಆಗುತ್ತೆ. ಈ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಮುಂಚೆ ನಮ್ದು ಏಕಲವ್ಯ 3.0 ಅಂತಿದೆ. ಕರೆಕ್ಟ್ ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಯಾಕಂತ ಕೇಳಿದ್ರೆ ನಿಮ್ಗೆ ಬೇರೆ ಚಾನಲ್ ಅಲ್ಲಿ ಏನ್ ಸಿಗುತ್ತೋ ನನಗೆ ಗೊತ್ತಿಲ್ಲ. ನಮ್ಮ ಚಾನಲ್ ಅಲ್ಲಿ ನಿಮ್ಗೆ ಕಾಲೇಜ್ ರಿವ್ಯೂಸ್ ಗಳು ಸಿಗುತ್ತೆ, ಮತ್ತೆ ಮುಂದೆ ಏನ್ ಮಾಡ್ಬೇಕು, ಪ್ರಾಸೆಸ್ ಗಳಿರ್ಬೋದು, ನೋಟಿಫಿಕೇಶನ್ ಗಳಿರ್ಬೋದು, ಅಪ್ಡೇಟ್ ಗಳಿರ್ಬೋದು, ಎಲ್ಲದೂ ಸಿಗುತ್ತೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅದೇ ರೀತಿ ನಮ್ದು ಏಕಲವ್ಯ 3.0 ಅಂತ ಆನ್ಲೈನ್ ಅಲ್ಲಿ ಥರ್ಡ್ ಬ್ಯಾಚ್ ಇದು. 1-to-1 ಪರ್ಸನಲ್ ಗೈಡೆನ್ಸ್ ಇರುತ್ತೆ, ಕಾಮಿಡಿಕೆಗೂ ಇರುತ್ತೆ, KCET ಇರುತ್ತೆ, ಎರಡಕ್ಕೂ ಸಪರೇಟ್ ಆಗಿರುತ್ತೆ. ಓನ್ಲಿ KCET ಅಥವಾ ಓನ್ಲಿ ಕಾಮಿಡಿಗೆ ತಗೊಳ್ಳೋದಾದ್ರೆ 1999 ಫೀಸ್. ಓನ್ಲಿ KCET ಆಫ್ಲೈನ್ ಅಲ್ಲಿ ತಗೊಳ್ಳೋದಾದ್ರೆ ವಿತ್ ಆಪ್ಷನ್ ಎಂಟ್ರಿ ಆಗುತ್ತದು 3999. ಆಪ್ಷನ್ ಎಂಟ್ರಿಗೆ ಒಂದು 8 to 10 ಡೇಸ್ ಟೈಮ್ ಅನ್ನ ಕೊಟ್ಟಿರ್ತಾರೆ. ಆ ಟೈಮ್ ಅಲ್ಲಿ ನೀವು ನಾವೊಂದು ಟೈಮ್ ಸ್ಲಾಟ್ ಅನ್ನು ಕೊಡ್ತೇವೆ. ನಮ್ಮ ಆಫೀಸಿಗೆ ಬಂದ್ರೆ ನಾವೇ ಆಪ್ಷನ್ ಎಂಟ್ರಿನ ಮಾಡಿ ಕೊಡ್ತೇವೆ. ಅದು 3999 rupees ಫಾರ್ ಓನ್ಲಿ KCET, ಫಾರ್ ಓನ್ಲಿ ಕಾಮಿಡ್ಕೆ. ಫಾರ್ ಬೋತ್ KCET ಅಂಡ್ ಕಾಮಿಡ್ಕೆ ಇನ್ ಆಫ್ಲೈನ್ 4999 rupees. ಓಕೆ, 100 ಸೀಟ್ಸ್ ಗಳು ಮಾತ್ರ. ಆನ್ಲೈನ್ ಅಲ್ಲಿ 100 ಸೀಟ್ಸ್, ಆಫ್ಲೈನ್ ಅಲ್ಲಿ 100 ಸೀಟ್ಸ್. ಜಾಯ್ನ್ ಆಗ್ಬೇಕು ಅಂತಿದ್ರೆ ಇಲ್ಲಿ ನಂಬರ್ ಕೊಟ್ಟಿದ್ದೇನೆ 6362324224. ಈ ನಂಬರ್ಗೆ ಮೆಸೇಜ್ ಮಾಡಬಹುದು ಅಥವಾ ಕಾಲ್ ಮಾಡಬಹುದು. ಆದಷ್ಟು ಬೇಗ ಜಾಯ್ನ್ ಆಗಿ. ಇದರಲ್ಲಿ ಕಂಪ್ಲೀಟ್ಲಿ ಪರ್ಸನಲೈಸ್ಡ್ ಗೈಡೆನ್ಸ್ ಇರುತ್ತೆ, ಬೇಗ ಜಾಯ್ನ್ ಆಗಿ. ಓಕೆ, ಈಗ ವಿಡಿಯೋಗೆ ಬಂದ್ರೆ RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದು ಉತ್ತರಹಳ್ಳಿಯಲ್ಲಿರೋದು. ಚನ್ನಸಂದ್ರ ಉತ್ತರಹಳ್ಳಿ ಕೆಂಗೇರಿ ಮೇನ್ ರೋಡ್ ಅಲ್ಲಿ ಬರುತ್ತೆ. ಸೊ ನೀವೀಗ ಕನ್ಸಿಡರ್ ಮಾಡಿದ್ರೆ ಕೆಂಗೇರಿ ಅಂದ್ರೆ ನಾನು ಸರೌಂಡಿಂಗ್ಸ್ ಅಲ್ಲಿ ಹೇಳ್ತಾ ಇರೋದು. ಒಂದಿಷ್ಟು ಕಾಲೇಜ್ಗಳನ್ನ ಕನ್ಸಿಡರ್ ಮಾಡಿದ್ರೆ ಕರ್ನಾಟಕದ ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ ಗಳು ಅಲ್ಲೇ ಇದೆ. ಈಗ RVC ಇದೆ. ನೀವು ಮತ್ತೆ ಈ ಉತ್ತರಹಳ್ಳಿ ರೋಡ್ ಅಲ್ಲಿ ಹೋದ್ರೆ ನಿಮ್ಗೆ ಸಾಲಾಗಿ 3 ಕಾಲೇಜ್ ಇದೆ. ಒಂದು JSS ಬರುತ್ತೆ, RNSIT ಬರುತ್ತೆ, ಫಸ್ಟ್ ನಿಮ್ಗೆ ಸಿಗೋದು SJBIT, ದೆನ್ JSS ಸಿಗುತ್ತೆ, ಅದಾದ್ಮೇಲೆ RNSIT ಸಿಗುತ್ತೆ. ಇವು 3 ಕಾಲೇಜ್ಗಳು ಕೂಡ ಕರ್ನಾಟಕದ ಟಾಪ್ 20 ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಇದೆ. ಓಕೆ, RNSIT ಮೊದಲು VTU ಆಗಿತ್ತು. 2024 ಬಿಫೋರ್ VTU ಆಗಿತ್ತು, ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಂಡರ್ ಅಲ್ಲಿ ಡೈರೆಕ್ಟ್ VTU ಅಂಡರ್ ಬರ್ತಾ ಇದ್ದಿತ್ತು. ಅವಾಗ್ಲೂ ಕೂಡ ಕರ್ನಾಟಕದ ಟಾಪ್ 20 ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಇದ್ದಂತ RNSIT 2023 ಅಲ್ಲಿ UGC ಕಡೆಯಿಂದ ಅಪ್ರೂವ್ ಆಗುತ್ತೆ. ಅಪ್ರೂವ್ ಆಗಿ ಆಟೋನಮಸ್ ಸ್ಟೇಟಸ್ ಅನ್ನು ತಗೊಳ್ಳುತ್ತೆ. 2024 ಅಕಾಡೆಮಿಕ್ ಇಯರ್ 2024 ಇಂದ ಆಟೋನಮಸ್ ಕಾಲೇಜ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಆವತ್ತಿಂದ RNSIT ಒಂದೊಳ್ಳೆ ಪ್ಲೇಸ್ಮೆಂಟ್, ಒಂದೊಳ್ಳೆ ಹೆಸರನ್ನ ಮಾಡ್ತು. ಅಂದ್ರೆ ಮೊದಲಿಂದ ಟಾಪ್ 20 ಅಲ್ಲಿ ಇದ್ದಿತ್ತು, ಬಟ್ ಆಟೋನಮಸ್ ಆಗಿದ ತಕ್ಷಣ ಸ್ವಲ್ಪ ಹೈಪ್ ಬಂತು. ಸರ್, ಹಾಗಾದ್ರೆ ಎಲ್ಲಾ ಕಾಲೇಜ್ಗಳು ಆಟೋನಮಸ್ ಆಗಿದ ತಕ್ಷಣ ಹೈಪ್ ಅನ್ನ ಕೊಡ್ತಾರಲ್ಲ, ಇಸ್ ಇಟ್ ವರ್ತ್? ನಾನು ನಿಮ್ಗೆ ಹೇಳೋದಾದ್ರೆ ಕೆಲವೊಂದಿಷ್ಟು ಆಟೋನಮಸ್ ಕಾಲೇಜಸ್ಗಳು ನೋಡಿ, ಅಟ್ ದ ಎಂಡ್ ಆಫ್ ದ ಡೇ ನಮ್ಗೆ ಮ್ಯಾಟರ್ ಆಗೋದೇನು ಅಂತ ಕೇಳಿದ್ರೆ ಪ್ಲೇಸ್ಮೆಂಟ್. ಸೊ ಪ್ಲೇಸ್ಮೆಂಟ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಒಂದು ಅಲುಮ್ನೈ ಕನೆಕ್ಷನ್, ಒಂದನೇದು. ಎರಡನೇದು ಪ್ಲೇಸ್ಮೆಂಟ್ ಆಫೀಸರ್ ಮೇಲೂ ಡಿಪೆಂಡ್ ಆಗಿರುತ್ತೆ. ಪ್ಲೇಸ್ಮೆಂಟ್ ಆಫೀಸರ್ಸ್ ಕಂಪನಿಗಳನ್ನ ಕರೆಸಲಿಕ್ಕೆ ಅಥವಾ ತಮ್ಮ ಕಾಲೇಜ್ ಅಲುಮ್ನೈ ಕನೆಕ್ಷನ್ ಗಳ ಜೊತೆ ನೆಟ್ವರ್ಕ್ ಅನ್ನ ಬಿಲ್ಡ್ ಮಾಡ್ಲಿಕ್ಕೆ ಎಷ್ಟು ವರ್ಕ್ ಮಾಡ್ತಾರೆ ಅದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಆಲ್ ಆಫ್ ಸಡನ್ ಒಂದು ಕಾಲೇಜ್ VTU ಇಂದ ಆಟೋನಮಸ್ ಆಗಿದ ತಕ್ಷಣ ಹೈಪ್ ಕ್ರಿಯೇಟ್ ಮಾಡ್ಕೊಂಡೋದು ಪ್ಲೇಸ್ಮೆಂಟ್ ಹಾಗಾಗತ್ತೆ ಹೀಗಾಗತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಆಟೋನಮಸ್ ಆಗಿದ ತಕ್ಷಣ ಕಾಲೇಜ್ಗಳು ಏನ್ ಮಾಡ್ತಾರೆ, ಸ್ವಲ್ಪ ಈಗ ಫೀಸ್ ಅನ್ನು ಸ್ವಲ್ಪ ಜಾಸ್ತಿ ಮಾಡಬಹುದು. ಅವಾಗ ಅವರು ಕೂಡ ಸ್ವಲ್ಪ ಇಂಟ್ರೆಸ್ಟ್ ಅನ್ನ ತಗೊಂಡು, ಸೆಲ್ಫ್ ಡ್ರಿವನ್ ಆಗಿ ಇಂಟ್ರೆಸ್ಟ್ ಅನ್ನ ತಗೊಂಡು ಪ್ಲೇಸ್ಮೆಂಟ್ ಅನ್ನ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಅಂತ ಹೇಳೋ ಒಂದೇ ಒಂದು ರೀಸನ್ ಇಂದ. ಮತ್ತೆ ಸಿಲೆಬಸ್ ಅಲ್ಲೂ ಕೂಡ ಏನ್ ಅಂತದ್ದೇನು ಬಿಗ್ ಡಿಫರೆನ್ಸ್ ಬರೋದಿಲ್ಲ. VTUದು ಏನಿದೆ ಸಿಲೆಬಸ್ ಅನ್ನ ಫಾಲೋ ಮಾಡ್ಲೇಬೇಕು. ಅದ್ರ ಜೊತೆ ಸ್ವಲ್ಪ ಚೇಂಜಸ್ ಗಳನ್ನ ಮಾಡಬಹುದು, ಲೈಕ್ ಗ್ಲೋಬಲ್ ಇಲೆಕ್ಟಿವ್, ಲೋಕಲ್ ಇಲೆಕ್ಟಿವ್, ಅಥವಾ ಬೇರೆ ಎಕ್ಸಾಮ್ ಪ್ಯಾಟರ್ನ್ ಅಲ್ಲಿ ಬೇರೆ 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 ಚೇಂಜಸ್ ಗಳನ್ನ ಮಾಡಬಹುದು. ಬಟ್ ಓವರ್ ಆಲ್ ಆಗಿ ನಿಮ್ಗೆ ಆಟೋನಮಸ್ ಆಗಿದ ತಕ್ಷಣ ಕಾಲೇಜ್ಗಳು ಹೈಪ್ ಅನ್ನ ಕ್ರಿಯೇಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಬಟ್ ಸ್ವಲ್ಪ VTUಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಬೆಟರ್ ಆಗ್ಬೋದು. ಮತ್ತೆ ಇದಕ್ಕಿಂತ ಬೆಟರ್ ಆಗಿರುವಂತ ಕಾಲೇಜಸ್ಗಳು ತುಂಬಾ ಇದೆ. ಓಕೆ, ಕೆಲವೊಂದು VTU ಕಾಲೇಜಸ್ಗಳಾಗಿಯೂ ಕೂಡ, ಫಾರ್ ಎಕ್ಸಾಂಪಲ್ ಆಟೋನಮಸ್ ಆಗದೆ VTU ಕಾಲೇಜಸ್ಗಳು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುವಂತ VTU ಕಾಲೇಜಸ್ಗಳು ಇದೆ. ಸೊ ಆಟೋನಮಸ್ ವರ್ತ್. ಬಟ್ RNSIT ಮೊದಲಿಂದ ಟಾಪ್ 20 ಅಲ್ಲಿ ಇದ್ದಿತ್ತು. ಸೊ ಇವಾಗ್ಲೂ ಕೂಡ ಟಾಪ್ 15 ಇಂಜಿನಿಯರಿಂಗ್ ಕಾಲೇಜಸ್ ಆಫ್ ಕರ್ನಾಟಕ, ಸರಿನಾ? ಸೊ 2024 ಇಂದ ಆಟೋನಮಸ್ ಆದಂತ ಕಾಲೇಜ್. ಓಕೆ, ಸೊ ಈಗ ಸರ್ ಇದರಲ್ಲಿ ನಾನು ನಿಮ್ಗೆ ಇದನ್ನ ಡಿಸ್ಕಸ್ ಮಾಡ್ಲಿಕ್ಕೆ ಮುಂಚೆ, ಯಾವ್ದು ಪ್ಲೇಸ್ಮೆಂಟ್ ಅನ್ನ ಡಿಸ್ಕಸ್ ಮಾಡ್ಲಿಕ್ಕೆ ಮುಂಚೆ ಯಾವ ಯಾವ ಬ್ರಾಂಚಸ್ ಗಳಿದೆ ಅಂತ ಹೇಳ್ತೇನೆ ನೋಡಿ. RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉತ್ತರಹಳ್ಳಿ ಮೇನ್ ರೋಡ್ ಅಲ್ಲಿ ಬರೋದು. ಕೆಂಗೇರಿ ಮೇನ್ ರೋಡ್, ಉತ್ತರಹಳ್ಳಿ ಕೆಂಗೇರಿ ಮೇನ್ ರೋಡ್ ಅಲ್ಲಿ ಬರುತ್ತೆ. ಈಗ
ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ಟೋಟಲ್ ಆಗಿ ಇರುವಂತ ಇನ್ಟೇಕ್ಗಳು 1800 ಇದು ಯಾವಾಗ ಅಂತ ಕೇಳಿದ್ರೆ 2024 ಇಂದ ಇದಾಗಿದ್ದು. ತುಂಬಾ ಇಂಟೇಕ್ಗಳು ಜಾಸ್ತಿ ಆಗಿದ್ದು ರೀಸನ್ 2024 ಅಲ್ಲಿ 2024 ಅಲ್ಲಿ ಕ್ವಶನ್ ಪೇಪರ್ KCET ಯಲ್ಲೂ ಕೂಡ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ಎಲ್ಲ ಬಂದು ತುಂಬಾ ಪ್ರಾಬ್ಲಮ್ ಆಗಿತ್ತು. 39 ಕ್ವಶನ್ಸ್ ಅನ್ನ ಒಮಿಟ್ ಮಾಡಿದ್ರು. ಅಂದ್ರೆ 39 ಕ್ವಶನ್ಸ್ ಅನ್ನ ಇದು ಮಾಡಿ ಓನ್ಲಿ 141 ಅಂತ ಅನ್ಕೊಳ್ತೇನೆ, 39 ಆರ್ 41, ಅರೌಂಡ್ 139 ಅಥವಾ 140 ಔಟ್ ಆಫ್ 140 ಇದು ಮಾಡಿ ತುಂಬಾ ಪ್ರಾಬ್ಲಮ್ ಆಗಿತ್ತು. ಅದಾದ ನಂತರ ಫಸ್ಟ್ ರೌಂಡ್ ನಂತರ ಸೆಕೆಂಡ್ ರೌಂಡ್ ಅಲ್ಲಿ ಕಟ್ ಆಫ್ ತುಂಬಾ ಹ್ಯೂಜ್ ಆಗಿ ವೇರಿಯೇಷನ್ ಆಯ್ತು. ಎಷ್ಟೋ ಸ್ಟೂಡೆಂಟ್ಸ್ ಗಳಿಗೆ ಅನ್ಎಕ್ಸ್ಪೆಕ್ಟೆಡ್ ಕಾಲೇಜ್ ಎಲ್ಲ ಸಿಕ್ತು. ಅದಕ್ಕೆ ರೀಸನ್ ಒಂದು ಈ RNSIT, ಇನ್ನೊಂದು JSS. ಯಾಕಂದ್ರೆ ಡ್ರಾಸ್ಟಿಕಲ್ ಸೀಟ್ಸ್ ಗಳೆಲ್ಲ ಇನ್ಕ್ರೀಸ್ ಆಯ್ತು. ಓಕೆ, ಸೊ RNSIT ಅಲ್ಲಿ ಟೋಟಲ್ 1800 ಸೀಟ್ಸ್ ಗಳಿದೆ. ಇದರಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ 1380, ನಿಯರ್ಲಿ 1400 ಸೀಟ್ಸ್ ಗಳು ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಅಲ್ಲೇ ಇದೆ. ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ಬಿ ನೋಟೆಡ್. ಈ ಪಾಯಿಂಟ್ ನೀವು ನೋಟ್ ಮಾಡ್ಕೊಳ್ಳೇಬೇಕು. 1400 ಸೀಟ್ಸ್ ಗಳು ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಇದೆ. ಅದರಲ್ಲಿ CSC ಇದೆ, CSC ವಿತ್ AIML ಇದೆ, CSC ವಿತ್ ಸೈಬರ್ ಸೆಕ್ಯೂರಿಟಿ ಇದೆ, CSC ವಿತ್ ಡೇಟಾ ಸೈನ್ಸ್ ಇದೆ. ಇವತ್ತು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಅಲ್ಲಿ ಯಾವ ಫೀಲ್ಡ್ ಇದೆ ನೋಡಿ, ಎಲ್ಲಾದು ಇದೆ. AIML ಇದೆ, ಡೇಟಾ ಸೈನ್ಸ್ ಇದೆ, ಸೈಬರ್ ಸೆಕ್ಯೂರಿಟಿ ಇದೆ, ಕೋರ್ CS ಇದೆ. ಅದು ಬಿಟ್ರೆ 1380 ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್. ECE 240 ಸೀಟ್ಸ್ ಗಳು ECE ಅಂದ್ರೆ ಆಲ್ಮೋಸ್ಟ್ 1600 ಪ್ಲಸ್ ಸೀಟ್ಸ್ ಗಳು ಇದೆ. ಲೈಕ್ IT, MNC ಇದರ ರಿಲೇಟೆಡ್ ಕೋರ್ EC ಇದೇ ಬ್ರಾಂಚಸ್ ಗಳಿದೆ. ಓಕೆ, ಟೋಟಲ್ ಇಂಟೇಕ್ ಗಳು ಎಷ್ಟು ಅಂತ ಕೇಳಿದ್ರೆ 1800. ಇದು ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಮತ್ತೆ ನಿಮ್ಗೆ KEA ಥ್ರೂ 810 ಸೀಟ್ಸ್ ಗಳಿದೆ. ಅದಾದ್ಮೇಲೆ ಇದು ನೋಡಿ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಇರ್ಬೋದು, ಹೈದರಾಬಾದ್ ಕರ್ನಾಟಕ ರೂರಲ್, ಕನ್ನಡ ಮೀಡಿಯಂ, ಕಾಮಿಡ್ ಮ್ಯಾನೇಜ್ಮೆಂಟ್, ಇದೆಲ್ಲ ಸೀಟ್ಸ್ ಗಳ ಡೇಟಾವನ್ನು ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ಟೋಟಲ್ ಆಗಿ ಇದರಲ್ಲಿ ಯಾವುದು RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಇರುವಂತ ನಂಬರ್ ಆಫ್ ಸೀಟ್ಸ್ 1800. ಓಕೆ, ಸೊ ನೆಕ್ಸ್ಟ್ ಫಸ್ಟ್ ರೌಂಡ್ ಕಟ್ ಆಫ್ ಏನಿದೆ ಸರ್, ಇಲ್ಲಿ ನೋಡಿ, ಇದು ನಾನು ಇದು ಮಾಡ್ತಾ ಇರೋದಲ್ಲ, ಇದು KEA ವೆಬ್ಸೈಟ್ ಅಲ್ಲಿ ನಿಮ್ಗೆ ಸಿಗುತ್ತೆ. ನಾನೇ ಇದನ್ನ ನಿಮ್ಗೆ ತೋರಿಸಬೇಕಂತಿಲ್ಲ, ಪ್ರೆಸೆಂಟೇಶನ್ ಮಾಡಿ ಇದು ಇಲ್ಲೇ ಇದೆ. ಓಕೆ, ಸೊ RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಫಸ್ಟ್ ರೌಂಡ್ ಕಟ್ ಆಫ್. ಫಸ್ಟ್ ರೌಂಡ್ ಇದು ಸೆಕೆಂಡ್ ಥರ್ಡ್ ರೌಂಡ್ ಅಲ್ಲಿ 100% ಇನ್ಕ್ರೀಸ್ ಆಗುತ್ತೆ ಪಕ್ಕ. ಓಕೆ, ಸೊ ಇದರಲ್ಲಿ ನೋಡಿ, ಕಂಪ್ಯೂಟರ್ ಸೈನ್ಸ್, ಕೋರ್ ಕಂಪ್ಯೂಟರ್ ಸೈನ್ಸ್ ಫಸ್ಟ್ ಗ್ರೂಪ್ ಅವರಿಗೆ 17,000 ಗೆ ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿದೆ. ಅದಾದ್ಮೇಲೆ 2A ಗ್ರೂಪ್ ಅವರಿಗೆ 15,000, 3A ಗ್ರೂಪ್ ಅವರಿಗೆ 25,000, 2B ಗ್ರೂಪ್ ಅವರಿಗೆ, 3A ಗ್ರೂಪ್ ಅವರಿಗೆ 11,000 to 12,000, 3B ಗ್ರೂಪ್ ಅವರಿಗೆ 12,000, ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಅವರಿಗೆ 11,000, SC ಜನರಲ್ ಅವರಿಗೆ 60,000 ವರೆಗೂ ಸಿಕ್ಕಿದೆ, ST ಜನರಲ್ ಅವರಿಗೆ 59,000 ವರೆಗೂ ಸಿಕ್ಕಿದೆ. ಕೋರ್ CS. ಸೊ ಈ ಕೋರ್ CS ಸಿಗತ್ತಂತ ಹೇಳಿದ್ರೆ ಈ ಇದ್ರಗಿಂತ ನಿಮ್ಗೆ ಬೇರೆ ಬ್ರಾಂಚ್ಗಳು 100% ಸಿಕ್ಕೇ ಸಿಗುತ್ತೆ. ಯಾಕಂದ್ರೆ ಆಲ್ಮೋಸ್ಟ್ ಹೆಚ್ಚಿನ ಕಾಲೇಜಲ್ಲಿ ಕಟ್ ಆಫ್ ಕಡಿಮೆ ನಿಲ್ಲೋದು ಯಾವುದಕ್ಕೆ ಕೇಳಿದ್ರೆ ಕೋರ್ CS. ಓಕೆ, ಇನ್ನು ಸೆಕೆಂಡ್ ಥರ್ಡ್ ರೌಂಡ್ ಅಲ್ಲಿ ಏನು ಈ ಗ್ರೂಪ್ 1 ಗೆ 17,000 ಇಂದ ಅಪ್ ಟು 20,000 to 25,000 ವರೆಗೂ ಹೋಗ್ಬೋದು. ಇದೆಲ್ಲದ್ರ ಮೇಲೆ ಸೆಕೆಂಡ್ ಥರ್ಡ್ ರೌಂಡ್ ಅಲ್ಲಿ ಒಂದು 2,000 ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ, ಗ್ಯಾರಂಟಿ. ಓಕೆ, ಸೊ ಈ ಕಟ್ ಆಫ್ ಅನ್ನ ನೋಡ್ಕೊಳ್ಳಿ. ಇದೆಲ್ಲ ಕಟ್ ಆಫ್ ರ್ಯಾಂಕ್. ಈಗ ಸೈಬರ್ ಸೆಕ್ಯೂರಿಟಿ ನೋಡಿದ್ರೆ ನೋಡಿ, ನಿಮಗೆ ಕಂಪ್ಯೂಟರ್ ಸೈನ್ಸ್ ಗೆ 17,000 ಆದ್ರೆ ಸೈಬರ್ ಸೆಕ್ಯೂರಿಟಿ ಒಂದು 2,000 ಎಕ್ಸ್ಟ್ರಾ ಪ್ರತಿ ಗ್ರೂಪ್ ಅಲ್ಲೂ ಮಿನಿಮಮ್ ಎಕ್ಸ್ಟ್ರಾ ತಗೊಳ್ಬಹುದು. ಡೇಟಾ ಸೈನ್ಸ್ ಅಲ್ಲೂ ಅಷ್ಟೇ ಒಂದು 1,500, 2,000 ಎಕ್ಸ್ಟ್ರಾ AIML. ಸೊ ನಿಮ್ಗೀಗ ನೀವೊಬ್ಬ ಜನರಲ್ ಮೆರಿಟ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಆದ್ರೆ ನೀವು ಇಲ್ಲಿ RNSIT ಅಲ್ಲಿ ಫಸ್ಟ್ ರೌಂಡ್ ಅಲ್ಲಿ ನಿಮ್ಗೆ ಸೀಟ್ ಆಗ್ಬೇಕಂದ್ರೆ ನಿಮ್ಮ ರ್ಯಾಂಕ್ ಬಿಲೋ 13,500 ಇರಲೇಬೇಕು. ಓಕೆ, ಸೆಕೆಂಡ್ ರೌಂಡ್ ಅಲ್ಲಿ ಇನ್ಕ್ರೀಸ್ ಆಗುತ್ತೆ ಅಪ್ ಟು 17,000 to 18,000 ವರೆಗೂ ಹೋಗ್ಬಹುದು. ಅದೇ ನೀವು SC ಕ್ಯಾಟಗರಿ ಸ್ಟೂಡೆಂಟ್ಸ್ ಆದ್ರೆ ನೀವು ಅಪ್ ಟು 80,000 to 90,000 ವರೆಗೂ ಕೂಡ RNSIT ಎಕ್ಸ್ಪೆಕ್ಟ್ ಮಾಡಬಹುದು. ನಾಟ್ ಇನ್ ಫಸ್ಟ್ ರೌಂಡ್, ಮೈಟ್ ಬಿ ಇನ್ ಸೆಕೆಂಡ್ ಆರ್ ಥರ್ಡ್ ರೌಂಡ್. ಅದೇ 2A ಗ್ರೂಪ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಆಗಿದ್ರೆ ಅಪ್ ಟು ನೀವು ಒಂದು ಫಸ್ಟ್ ರೌಂಡ್ ಅಲ್ಲಿ ಒಂದು 17,000 ಬಿಲೋ ಇರಬೇಕು. ಇನ್ನು ಸೆಕೆಂಡ್ ಥರ್ಡ್ ರೌಂಡ್ ಅಲ್ಲಿ ಇದು 22,000 ವರೆಗೂ ಹೋಗ್ಬೋದು. ಗ್ರೂಪ್ 1 ಕ್ಯಾಟಗರಿ ಅಪ್ ಟು 24,000-25,000 ವರೆಗೂ ಹೋಗ್ಬೋದು. ಯಾವುದು RNSIT. ಓಕೆ, ಒನ್ ಆಫ್ ದ ಟಾಪ್ ಕಾಲೇಜ್ ಇನ್ ಕರ್ನಾಟಕ. ಈ ಕಾಲೇಜು VTO ಇದ್ದಾಗ ಟಾಪ್ 20 ಅಲ್ಲಿ ಇದ್ದಿತ್ತು, ಆಟೋನಮಸ್ ಇದ್ದಾಗ ಇವಾಗ ಕರ್ನಾಟಕದ ಟಾಪ್ 15 ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಇದೆ. ಓಕೆ, ಸೊ ಈಗ ಹಿಸ್ಟೋರಿಕಲಿ ಸರ್ ಇದರ ಪ್ಲೇಸ್ಮೆಂಟ್ ಸ್ಟಾಟ್ಸ್ ಅನ್ನ ನೀವು ಏನ್ ಹೇಳ್ತೀರಾ ಸರ್? ನೀವು ಇದೆಲ್ಲ ನಮ್ಗೆ ಗೊತ್ತಾಗುತ್ತೆ ಸರ್. ಪ್ಲೇಸ್ಮೆಂಟ್ ಸ್ಟಾಟ್ಸ್ ನಿಮ್ಮ ರಿಸರ್ಚ್ ನ ಪ್ರಕಾರ ಏನ್ ಹೇಳ್ಬೋದು? ಇದು ಹಿಸ್ಟೋರಿಕಲಿ ಸ್ಟ್ರಾಂಗ್ ಪ್ಲೇಸ್ಮೆಂಟ್ ಇದೆ. ಯಾವುದಕ್ಕೆ ಕೇಳಿದ್ರೆ ಕೋರ್ ಬ್ರಾಂಚಸ್ ಗೆ. ಯಾವುದು? CSC, ISC ಅಥವಾ CSC ರಿಲೇಟೆಡ್ ಬ್ರಾಂಚಸ್. ಇವಾಗ ISC ಇಲ್ಲ, CSC, ಸೈಬರ್ ಸೆಕ್ಯೂರಿಟಿ, ಡೇಟಾ ಸೈನ್ಸ್, AIML ಮತ್ತೆ EC. ಆಲ್ಮೋಸ್ಟ್ ಈ ಬ್ರಾಂಚಸ್ ಗಳಲ್ಲಿ ಮೋರ್ ದನ್ 80% ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಗಳು ಪ್ಲೇಸ್ಮೆಂಟ್ ಆಗ್ತಾರೆ. ಓಕೆ, ಬಟ್ ಈಗ ಮೆಕ್ಯಾನಿಕಲ್, ಸಿವಿಲ್, ಟ್ರಿಪಲ್ ಇದೆಲ್ಲ ಇರುತ್ತೆ ನೋಡಿ, ಸ್ವಲ್ಪ ಆವರೇಜ್ ಪ್ಯಾಕೇಜ್ ಕಡಿಮೆ ಇರುತ್ತೆ ಮತ್ತು ಸ್ವಲ್ಪ ವೇರಿಯಬಿಲಿಟಿಯೂ ಆಗುತ್ತೆ. ಇಯರ್ ಬೈ ಇಯರ್ ಒಂದೊಂದು ಟೈಮ್ ಪ್ಲೇಸ್ಮೆಂಟ್ ಇನ್ಕ್ರೀಸ್ ಆಗುತ್ತೆ, ಡಿಕ್ರೀಸ್ ಆಗುತ್ತೆ, ವೇರಿಯಬಿಲಿಟಿ ಆಗುತ್ತೆ.
ಓಕೆ, CSC ISC ನೀವು ಕನ್ಸಿಡರ್ ಮಾಡಿದ್ರೆ ಆಲ್ಮೋಸ್ಟ್ ಐ ಮೀನ್ ಟು ಸೇ ISC ಇಲ್ಲ, CSC ಅಥವಾ ಅದರ ಅಲೈಡ್ ಬ್ರಾಂಚಸ್ ಅನ್ನ ಕನ್ಸಿಡರ್ ಮಾಡಿದ್ರೆ ನಿಮ್ಗೆ ಒಂದು ಮೀಡಿಯಂ ಪ್ಯಾಕೇಜ್ ಅನ್ನು ನಾವು ಏನಂತ ತಗೊಳ್ಬಹುದು, 18 to ಒಂದು 15 LPA ವರೆಗೂ ತಗೊಳ್ಬಹುದು. ನಾಟ್ 18, 8 to 15 LPA. ಸಾರಿ, RNSIT ಯಾವ ಬ್ರಾಂಚ್ಗೆ ನಾನು ಹೇಳ್ತಾ ಇರೋದು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ಗೆ 8 to 15 LPA ವರೆಗೆ ವೇರಿ ಆಗುತ್ತೆ. ಓಕೆ, ನಿಮ್ಗೆ ಇಲ್ಲಿ ಡೊಮೆಸ್ಟಿಕ್ ಕಂಪನೀಸ್ ಗಳು ಬರುತ್ತೆ, ಲೈಕ್ ಪ್ರಾಡಕ್ಟ್ ಬೇಸ್ಡ್ ಕಂಪನಿ ಮತ್ತೆ ಸರ್ವಿಸ್ ಬೇಸ್ಡ್ ಕಂಪನಿ ಬರುತ್ತೆ, ಅಪ್ ಟು 40+ LPA ವರೆಗೂ ಕೂಡ ಕೊಟ್ಟಿರೋ ಕಂಪನಿಗಳು ಇದೆ. ಓಕೆ, ಮತ್ತೆ ಆವರೇಜ್ ಸಿಟೀಸ್ ಅನ್ನ ಕನ್ಸಿಡರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಇದೆ, ಬಿಕಾಸ್ ನಾವು ಆವರೇಜ್ ಅಂತ ಹೇಳಿದಾಗ ಎಲ್ಲಾ ಬ್ರಾಂಚ್ ತಗೊಳ್ಬೇಕು, ಬೇರೆ ಬ್ರಾಂಚ್ ಅನ್ನ ಮಿಕ್ಸ್ ಮಾಡಿದಾಗ ಅವಾಗ ಸ್ವಲ್ಪ ಆವರೇಜ್ ಸಿಟಿಸಿ ಕಡಿಮೆ ಆಗುತ್ತೆ. ಆವರೇಜ್ ಒಂದು ನಾನೊಂದು 5 to 8 ಅಂತ ತಗೊಳ್ಬಹುದು. ಬಟ್ ಮೀಡಿಯಂ ಪ್ಯಾಕೇಜ್ ಒಳ್ಳೆ ಇದೆ, ಅದರಲ್ಲೂ ಕೂಡ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಮತ್ತೆ ECಗೆ ಏನೂ ಪ್ರಾಬ್ಲಮ್ ಇಲ್ಲ, ಆಯ್ತಾ. ಸೊ ರಿಕ್ರೂಟ್ಮೆಂಟ್ ಹೇಗಾಗುತ್ತೆ ಕೇಳಿದ್ರೆ, IT ಸರ್ವಿಸಸ್ ಲೈಕ್ TCS ಇರ್ಬೋದು, ಇನ್ಫೋಸಿಸ್ ಇರ್ಬೋದು, ವಿಪ್ರೋ ಇರ್ಬೋದು, ಕಾಗ್ನಿಸೆಂಟ್ ಇರ್ಬೋದು, ಆಕ್ಸೆಂಚರ್ ಇರ್ಬೋದು, ಮತ್ತೆ ಪ್ರಾಡಕ್ಟ್ ಬೇಸ್ಡ್ ಕಂಪನಿಗಳು ಬರುತ್ತೆ, ಯೂನಿಕಾರ್ನ್ ಕಂಪನಿಗಳು ಬರುತ್ತೆ, ಸ್ಟಾರ್ಟ್ಅಪ್ಸ್ ಗಳು ಬರುತ್ತೆ. ಈಗ ಫ್ಲಿಪ್ಕಾರ್ಟ್, ಅಮೆಝಾನ್, ಮೈಕ್ರೋಸಾಫ್ಟ್, ಮಿಂತ್ರಾ, ಸ್ವಿಗ್ಗಿ, ರಿಸರ್ವ್ ಪೇ, ಈ ರೀತಿ ಕಂಪನಿಗಳೆಲ್ಲ ಬರುತ್ತೆ. ಮತ್ತೆ ನಿಮ್ಗೆ ಕನ್ಸಲ್ಟಿಂಗ್ ಕಂಪನಿ ಮತ್ತೆ BFSI ಕಂಪನಿ ಲೈಕ್ JP Morgan, ಗೋಲ್ಡ್ಮನ್ ಸ್ಯಾಕ್ಸ್, ಇಂಥ ಕಂಪನಿಗಳೆಲ್ಲದೂ ಬರುತ್ತೆ. ಓಕೆ, ಮತ್ತೆ ECE ಮತ್ತೆ ಮೆಕ್ಯಾನಿಕಲಿ ಕನ್ಸಿಡರ್ ಮಾಡಿದಾಗ ಕೋರ್ ಕಂಪನೀಸ್ಗಳು, ಈಗ ಇಂಜಿನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು, ಟೆಲಿಕಾಂ ಇಕ್ವಿಪ್ಮೆಂಟ್ ಕಂಪನಿಗಳು, ಎಂಬೆಡೆಡ್ ಸಿಸ್ಟಮ್ಸ್ಗಳು, ಇವರೆಲ್ಲ ಮತ್ತೆ ಅನಾಲಿಟಿಕ್ ರೋಲ್ಸ್ಗೂ ಕೂಡ ಬರ್ತಾರೆ. ಮೇಜರ್ಲಿ ಇಲ್ಲಿ ಏನಂತ ಕೇಳಿದ್ರೆ, ನಿಮ್ಗೆ ಮೇಜರ್ ಆಗಿ ನಾನು ಹೇಳ್ತಾ ಇರೋದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ರೋಲ್ ಅಥವಾ ಇಂಜಿನಿಯರಿಂಗ್ ಡಾಮಿನೇಟ್ ಆಗುತ್ತೆ. ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಥವಾ ಸಾಫ್ಟ್ವೇರ್ ಇಂಜಿನಿಯರ್ ಇದು ಡಾಮಿನೇಟ್ ಆಗುತ್ತೆ. ಓಕೆ, ಮತ್ತೆ ಲೊಕೇಶನ್ ಒಂದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬೆಂಗಳೂರಲ್ಲಿ ಇರ್ಲಿಕ್ಕೆ ಹೋಗಿ ಸ್ಟಾರ್ಟ್ಅಪ್ಸ್ ಗಳಿರ್ಬೋದು, ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್ ಗಳಿರ್ಬೋದು, MNCs ಇರ್ಬೋದು, ಪ್ರತಿ ವರ್ಷ ಸಿಗ್ನಿಫಿಕೆಂಟ್ ಆಗಿ ಇನ್ಕ್ರೀಸ್ ಆಗ್ತಾನೆ ಇದೆ. ಓಕೆ, ಮತ್ತೆ ಕಾಲೇಜಲ್ಲಿ ಪ್ಲೇಸ್ಮೆಂಟ್ಗೋಸ್ಕರ ಒಂದು ಆಕ್ಟಿವ್ ಏನ್ ಹೇಳ್ತಾರೆ ಟ್ರೈನಿಂಗ್ ಪ್ಲೇಸ್ಮೆಂಟ್ ಸೆಲ್ ಅಂತ ಇದೆ, ಪ್ರೀ ಪ್ಲೇಸ್ಮೆಂಟ್ ಟಾಕ್ಸ್ ಗಳಿರುತ್ತೆ, ಮಾಕ್ ಇಂಟರ್ವ್ಯೂಸ್ ಗಳಿರುತ್ತೆ, ಕೋಡಿಂಗ್ ವರ್ಕ್ಶಾಪ್ಸ್ ಗಳನ್ನ ನಡೆಸ್ತಾರೆ, ಆಪ್ಟಿಟ್ಯೂಡ್ ಟ್ರೈನಿಂಗ್ ಗಳಿರುತ್ತೆ, ಅಲುಮ್ನೈ ಮತ್ತೆ ಕಂಪನಿ ಕನೆಕ್ಷನ್ ಗಳಿರುತ್ತೆ, ಅಂದ್ರೆ ಅಲುಮ್ನೈ ಕನೆಕ್ಷನ್, ಕಂಪನಿಗಳ ಜೊತೆ ಕನೆಕ್ಷನ್, ಇದು ಎಲ್ಲದೂ ಇರುತ್ತೆ. ಓಕೆ, ಸೊ ಮತ್ತೊಂದು ಇದರ ಅಲುಮ್ನೈ ಕನೆಕ್ಷನ್ ತುಂಬಾ ಸ್ಟ್ರಾಂಗ್ ಇರ್ಲಿಕ್ಕೆ ಹೋಗಿ ತುಂಬಾ ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್ ಗಳಲ್ಲಿ ಅಥವಾ ಸ್ಟಾರ್ಟ್ಅಪ್ಸ್ ಗಳಲ್ಲಿ ಅಲುಮ್ನೈ ಕನೆಕ್ಷನ್ ಒಳ್ಳೇದಿರ್ಲಿಕ್ಕೆ ಹೋಗಿ ಕಂಪನೀಸ್ ಗಳನ್ನ ತುಂಬಾ ಕರೆಸ್ತಾರೆ. ಓಕೆ, ಮತ್ತೆ ಸ್ಟೂಡೆಂಟ್ ಗಳೇ ಸೆಲ್ಫ್ ಡ್ರಿವನ್ ಅಥವಾ ಸ್ಟೂಡೆಂಟ್ ಡ್ರಿವನ್ ಕ್ಲಬ್ಸ್ ಗಳಿದೆ, ಕೋಡಿಂಗ್ ಕ್ಲಬ್ಸ್ ಇರ್ಬೋದು, ಡೇಟಾ ಸೈನ್ಸ್ ಅಂಡ್ ಪ್ರಾಜೆಕ್ಟ್ ಪೋರ್ಟ್ಫೋಲಿಯೋಸ್ ಇಂಪ್ರೂವ್ ಮಾಡ್ಲಿಕ್ಕೆ ಪ್ರಾಡಕ್ಟ್ ಮತ್ತೆ ರಿಸರ್ಚ್ ಬೇಸ್ಡ್ ರೋಲ್ಸ್ ಗಳಿರುತ್ತೆ, ರೋಬೋಟಿಕ್ಸ್ ಕ್ಲಬ್ ಗಳಿದೆ, ತುಂಬಾ ಒಳ್ಳೆ ಇದೆ. ಓಕೆ, ಸೊ ಇಲ್ಲಿ ನೋಡಿ, ನೀವು CSC ಮತ್ತೆ ಅಲೈಡ್ ಬ್ರಾಂಚಸ್ ಗಳಾಗಿದ್ರೆ ನಿಮಗೆ ಸ್ಟಾರ್ಟ್ಅಪ್ಸ್ ಗಳಲ್ಲಿ, ಪ್ರಾಡಕ್ಟ್ ಬೇಸ್ಡ್ ಕಂಪನಿಗಳಲ್ಲಿ, MNC ಗಳಲ್ಲಿ ಒಂದು ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ರೋಲ್, ಸಾಫ್ಟ್ವೇರ್ ಡೆವಲಪ್ಮೆಂಟ್ ರೋಲ್ ಇದೆಲ್ಲ ಸಿಗೋ ಚಾನ್ಸಸ್ ಇದೆ. ಇಂಟರ್ನ್ಶಿಪ್ ಕೂಡ ಇರುತ್ತೆ. EC ಅಲ್ಲೂ ಕೂಡ ಹಾಗೆ ನಿಮಗೆ ಗುಡ್ ಚಾನ್ಸ್ ಇದೆ ಫಾರ್ ಸಾಫ್ಟ್ವೇರ್ ರೋಲ್ಸ್ ಪ್ಲಸ್ ಎಂಬೆಡೆಡ್ ಲೈಕ್ ಎಲೆಕ್ಟ್ರಾನಿಕ್ಸ್ ಪ್ಲೇಸ್ಮೆಂಟ್ಸ್ ಇರ್ಬೋದು, ಕೋರ್ ಫರ್ಮ್ಗಳು ವಿಸಿಟ್ ಮಾಡುತ್ತೆ. ಓಕೆ, ಸೊ ಇದೆಲ್ಲದೂ ಕೂಡ ಇರುತ್ತೆ. ಓಕೆ, ಅದಾದ್ಮೇಲೆ ಈಗ RNSIT ಅನ್ನ ಕನ್ಸಿಡರ್ ಮಾಡಿದ್ರೆ ನಿಮ್ಗೆ ಈಗ ಒಂದು ಪ್ಲೇಸ್ಮೆಂಟ್ ಆಗ್ಬೇಕು ಅಂತ ಹೇಳಿದ್ರೆ ನೀವು ಏನು ಕೋಡಿಂಗ್ ಅನ್ನ ಬೇಗ ಸ್ಟಾರ್ಟ್ ಮಾಡಬೇಕಾಗುತ್ತೆ, ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡಬೇಕಾಗುತ್ತೆ, ರಿಸೋರ್ಸ್ ಕಾಲೇಜಲ್ಲಿ ಕೊಡುವಂತ ರಿಸೋರ್ಸ್ ಗಳನ್ನ, ಈಗ ವರ್ಕ್ಶಾಪ್ ಇರಬಹುದು, ಮಾಕ್ ಇಂಟರ್ವ್ಯೂಸ್ ಗಳಿರ್ಬೋದು, ಇದೆಲ್ಲದನ್ನು ನೀವು ಪ್ರಿಪೇರ್ ಆಗ್ಬೇಕು. ಮತ್ತೆ ನೆಟ್ವರ್ಕಿಂಗ್, ನಿಮ್ಮ ಲಿಂಕ್ಡ್ ಇನ್ ಥ್ರೂ ನೆಟ್ವರ್ಕಿಂಗ್ ಅನ್ನ ಮಾಡೋದು, ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಓವರ್ ಆಲ್ ಆಗಿ ನಾನು ಹೇಳ್ತಾ ಇರೋದು RNSIT ಅನ್ನೋದು ಪ್ಲೇಸ್ಮೆಂಟ್ ಗೆ ನಿಮ್ಗೆ ಒಳ್ಳೇದು, ದಟ್ ಟು ಫಾರ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಅಂಡ್ ECE. ಬೇರೆ ಕಂಪನೀಸ್ ಇದು ಬೇರೆ ಬ್ರಾಂಚಸ್ ಇಲ್ಲ ಅಂತ ಹೇಳ್ತಾ ಇಲ್ಲ, ಕಂಪ್ಯಾರಿಟಿವ್ಲಿ ಲೆಸ್, ಸರಿನಾ. ಸೊ 2026 ಅಲ್ಲಿ 737 ಆಫರ್ ಗಳಾಗಿದೆ, ಇಟ್ ಇಸ್ ಆನ್ ಗೋಯಿಂಗ್. 2025 ಅಲ್ಲಿ 1060 ಆಫರ್ ಗಳಾಗಿದೆ. ಇಲ್ಲಿಯವರೆಗೆ 50 LPA ವಾಸ್ ದ ಹೈಯೆಸ್ಟ್ ಪ್ಯಾಕೇಜ್. ಈ ವರ್ಷ ಅಷ್ಟು ಆಗಿಲ್ಲ, ಅರೌಂಡ್ 20-25 lakhs ಆಗಿದೆ ಅಷ್ಟೇ. ಓಕೆ, 2023 ಅಲ್ಲೂ 56 LPA ಆಗಿದೆ. 2026 ಅಲ್ಲಿ ಈಗ ಆನ್ ಗೋಯಿಂಗ್ ಆಗಿ ಇಂಟರ್ನ್ಶಿಪ್ ಆಫರ್ಸ್ ಗಳನ್ನ ನೋಡಿ, ತುಂಬಾ ಇಂಪಾರ್ಟೆಂಟ್. 538 ಇಂಟರ್ನ್ಶಿಪ್ ಆಫರ್ ಗಳಿದೆ. ಎವ್ರಿ ಇಯರ್ ಮೋರ್ ದನ್ 200 ಕಂಪನೀಸ್ಗಳು ವಿಸಿಟ್ ಮಾಡ್ತಾರೆ. ಎವ್ರಿ ಇಯರ್ ಪ್ರತಿ ವರ್ಷ 200ಕ್ಕಿಂತ ಹೆಚ್ಚು ಕಂಪನಿಗಳು ವಿಸಿಟ್ ಮಾಡ್ತಾರೆ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ನಿಮ್ಗೆ ಅಮೆಝಾನ್ ಇದೆ, ಆಕ್ಸೆಂಚರ್ ಇದೆ, ಸೆರ್ನರ್ ಇದೆ, ಕಾಗ್ನಿಸೆಂಟ್ ಇದೆ, ಪೇಪಾಲ್ ಇದೆ, ಪೇಪಾಲ್, ಟೆಕ್ಸ್ಟ್ರಾನ್, ಅಂದ್ರೆ ಒಂದೇ ಕಂಪನಿಗಳು ಎವ್ರಿ ಇಯರ್ ವಿಸಿಟ್ ಮಾಡೋದಿಲ್ಲ, ಬೇರೆ 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 ಕಂಪನಿಗಳು ಇದಾಗುತ್ತೆ. KPMG ಇದೆ, ಮೀಡಿಯಾ ಕೈಂಡ್ ಇದೆ, ನೋಕಿಯಾ ಬಂದಿದೆ, ದೆನ್ ಹೆಲ್ತ್ ಎಡ್ಜ್ ಬಂದಿದೆ, TCS ಬಂದಿದೆ, PwC ಬಂದಿದೆ, ಇನ್ಫೋಸಿಸ್ ಬಂದಿದೆ, ದೆನ್ ಎನ್ವಿಡಿಯಾ, ಎಂಫಾಸಿಸ್, ತುಂಬಾ ಒರಾಕಲ್, ಒಳ್ಳೊಳ್ಳೆ ಕಂಪನಿಗಳು ಬಂದೇ ಬರುತ್ತೆ. ಓಕೆ, ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಇನ್ ಕರ್ನಾಟಕ. ಅದಾದ್ಮೇಲೆ ಇಷ್ಟು ಪ್ಲೇಸ್ಮೆಂಟ್ ಡಿಪಾರ್ಟ್ಮೆಂಟ್ ವೈಸ್ ಪ್ಲೇಸ್ಮೆಂಟ್ ನಾನು ನೋಡಿದಾಗ ಇಲ್ಲಿ ನೋಡಿ, ಕಂಪ್ಯೂಟರ್ ಸೈನ್ಸ್ ಮೊದಲು ISC ಇದ್ದಿತ್ತು, ನಾನೀಗ ಹೇಳಿದ್ದೇನೆ ISC ನ ಡಿಸ್ಕಂಟಿನ್ಯೂ ಮಾಡಿದ್ದಾರೆ.
ಮೀನಿಂಗ್ ಟು ಸೇ ದಟ್ ಅದನ್ನ ಮರ್ಚ್ ಮಾಡಿದ್ದಾರೆ ಕಂಪ್ಯೂಟರ್ ಸೈನ್ಸ್ ಜೊತೆ. ISC ಅಲ್ಲೂ ಕೂಡ ಒಳ್ಳೆ ಪ್ಲೇಸ್ಮೆಂಟ್ ಆಗಿತ್ತು. ಮತ್ತೊಂದು ನೆನಪಿಟ್ಕೊಳ್ಳಿ, ISC ಇಸ್ ಒನ್ ಆಫ್ ದ ಬೆಸ್ಟ್ ಬ್ರಾಂಚ್. ಹೆಚ್ಚಿನ ಕಾಲೇಜಲ್ಲಿ ನೀವು ಹೈಯೆಸ್ಟ್ ಪ್ಲೇಸ್ಮೆಂಟ್ ಅನ್ನು ನೋಡಿದಾಗ ಮತ್ತೆ ಒಳ್ಳೆ ಪ್ಲೇಸ್ಮೆಂಟ್ ಅನ್ನು ನೋಡಿದಾಗ ISC ಬ್ರಾಂಚ್ ಅಲ್ಲಿ ಇರ್ತಾ ಇದ್ದಿತ್ತು. ಬಟ್ ಬರ್ತಾ ಬರ್ತಾ ನಮ್ಗೆ ಈಗ ಡಿಮ್ಯಾಂಡಿಂಗ್ AI/ML, ಡೇಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿ, ಬಿಸ್ನೆಸ್ ಸಿಸ್ಟಮ್ ಅಂತ ತುಂಬಾ ಬ್ರಾಂಚಸ್ ಗಳು ಬಂದಾಗ ISC ಮತ್ತೆ CSC ಈಕ್ವಲ್ ಆಗಿರ್ಲಿಕ್ಕೆ ಹೋಗಿ ISC ನ ಡಿಸ್ಕಂಟಿನ್ಯೂ ಮಾಡಿ CSC ಜೊತೆ ಮರ್ಜ್ ಮಾಡ್ತಾ ಇದ್ದಾರೆ. ಇಟ್ ಡಸಂಟ್ ಮೀನ್ ದಟ್ ISC ಅನ್ನೋದು ಬ್ಯಾಡ್ ಬ್ರಾಂಚ್ ಅಲ್ಲ, ಬಿಕಾಸ್ ಎರಡು ಸೇಮ್. ಓಕೆ, ಅದಕ್ಕೋಸ್ಕರ ಇಲ್ಲಿ ನೋಡಿ, ನೀವು 2020 ಅಲ್ಲಿ ಪ್ಲೇಸ್ಮೆಂಟ್ ಸ್ಟಾರ್ಟ್ಸ್ ಅನ್ನು ನೋಡಿದಾಗ ಹೈಯೆಸ್ಟ್ ಪ್ಲೇಸ್ಮೆಂಟ್ ಆಗಿರೋದು ಡಿಪಾರ್ಟ್ಮೆಂಟ್ ವೈಸ್ ISC ಗೆ. 21 ಅಲ್ಲಿ CSC ಆಯ್ತು, 22 ಅಲ್ಲೂ CSC, 23 ಅಲ್ಲಿ CSC, 24 ಅಲ್ಲಿ CSC. ಮತ್ತೆ CSC ಮತ್ತೆ ISC ಗೆ ಕನ್ಸಿಡರ್ ಮಾಡಿದ್ರೆ ಸೊ ಅಂತ ಬಿಗ್ ವೇರಿಯೇಷನ್ ಇಲ್ಲ. 25 ಮತ್ತೆ 26 ಇಂದ ISC ಬ್ರಾಂಚ್ ಇಲ್ಲ, ಸೊ ಇಟ್ ಇಸ್ ಮರ್ಜ್ಡ್ ವಿತ್ CSC. ಸೊ ಮತ್ತೆ ಉಳಿದಿರೋ ಬ್ರಾಂಚ್ EC ನೋಡಿ, EC ಅಲ್ಲಿ ಒಂದು ಲೆವೆಲ್ ಪ್ಲೇಸ್ಮೆಂಟ್ ಗುಡ್ ಇದೆ, ಬಟ್ ಟ್ರಿಪಲ್ ಮತ್ತೆ ಮೆಕ್ಯಾನಿಕಲ್ ಕಂಪ್ಯಾರಿಟಿವ್ಲಿ ಲೆಸ್. ಅದಾದ್ಮೇಲೆ ಹೈಯೆಸ್ಟ್ CTC ನಾನು ಆಲ್ರೆಡಿ ಹೇಳಿದ್ದೇನೆ, ಈ ವರ್ಷ ಅಷ್ಟು ಒಳ್ಳೆ CTC ಇಲ್ಲ, ಬಟ್ ಲಾಸ್ಟ್ ಇಯರ್ಸ್ ಎಲ್ಲ ಅವರು 50-57 LPL ಆಗಿದೆ. ಓಕೆ, ಇನ್ನು ಬರುವಂತ ಮೇಜರ್ ರಿಕ್ರೂಟರ್ಸ್ ಬಗ್ಗೆ ನಾನು ಹೇಳಿದ್ದೇನೆ. TCS, ಇನ್ಫೋಸಿಸ್, ವಿಪ್ರೋ, ಕಾಗ್ನಿಸೆಂಟ್, ಆಕ್ಸೆಂಚರ್, SAP, ಎಂಫಾಸಿಸ್, ಡೆಲ್ಟಾ ಎಕ್ಸ್, ಮತ್ತೆ ಕಾಂಟಿನೆಂಟಲ್, ಬಾಷ್, ಸ್ನೈಡರ್, ಟೆಕ್ಸ್ಟ್ರಾನ್, ನೋಕಿಯಾ, VMware, ಅಮೆಜಾನ್, ಪರಾಕಲ್, KPMG, ಇದೆಲ್ಲ ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್ಗಳು, ಇದೆಲ್ಲದೂ ಬರುತ್ತೆ. ಓಕೆ, ಸೊ ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಇನ್ ಕರ್ನಾಟಕ. ನೀವು Tier 2 ಅಲ್ಲಿ ಕನ್ಸಿಡರ್ ಮಾಡಿದಾಗ BIT, BMSIT, RVIT ಮತ್ತೆ RNSIT, ಇದಿಷ್ಟು ಕಾಲೇಜಲ್ಲಿ ನೀವು ಯಾವ್ದನ್ನ ಚೂಸ್ ಮಾಡಬೇಕು, ಯಾಕೆ ಚೂಸ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ಹೇಳ್ತೇನೆ. ಹಾಗಾದ್ರೆ ಸರ್, ಈ ಕಾಲೇಜಲ್ಲಿ ಏನು ಇದಿಲ್ವಾ, ಏನ್ ಹೇಳ್ತಾರೆ, ಡ್ರಾಬ್ಯಾಕ್ಸ್ ಇಲ್ವಾ? ಒಂದು ಏನು ಅಂತ ಕೇಳಿದ್ರೆ, ನಂಬರ್ ಆಫ್ ಸ್ಟೂಡೆಂಟ್ಸ್ 1800 ಸ್ಟೂಡೆಂಟ್ಸ್ ಗಳಲ್ಲಿ ನಾನು ಆಲ್ರೆಡಿ ಹೇಳಿದ್ದೇನೆ, ನಿಯರ್ಲಿ 1600 ಸ್ಟೂಡೆಂಟ್ಸ್ ಗಳು ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಮತ್ತೆ EC ಅಲ್ಲಿದ್ದಾರೆ. ಅಂದ್ರೆ 80% ಆಫ್ ದ ಸ್ಟೂಡೆಂಟ್ಸ್ ಆರ್ ಕಾಂಪೀಟಿಂಗ್ ಫಾರ್ ಆಲ್ ದ ಕಂಪನೀಸ್. ಸೊ ಅದು ಒಂದು ಮೇಜರ್ ಡ್ರಾಬ್ಯಾಕ್. ಅಂಡ್ ಈ ಕ್ರೌಡ್ ಅನ್ನೋದು ಸ್ವಲ್ಪ ಕಾಂಪಿಟೇಷನ್ ಹೆವಿ ಆಗ್ಬೋದು, ಬಟ್ ಕಾಲೇಜ್ ಲೈಫ್ ತುಂಬಾ ಒಳ್ಳೆ ಇದೆ. ಅಂದ್ರೆ ತುಂಬಾ ಸ್ಟ್ರಿಕ್ಟ್ ಇಲ್ಲ, ತುಂಬಾ ಲಿಬರಲ್ ಇಲ್ಲ, ಮೀಡಿಯಂ ಆಗಿದೆ. ನೀವು ಅಟೆಂಡೆನ್ಸ್ ಅನ್ನ ಮಿನಿಮಮ್ ಮೇಂಟೈನ್ ಮಾಡಲೇಬೇಕು, CGPA ಮೇಂಟೈನ್ ಮಾಡಲೇಬೇಕು. ಯಾಕಂತ ಕೇಳಿದ್ರೆ ಕೆಲವೊಂದು ಕಂಪನಿಗಳು ನಿಮ್ಮನ್ನ ಫಸ್ಟ್ ರೌಂಡ್ ಅಲ್ಲಿ ಫಿಲ್ಟರ್ ಮಾಡ್ಬೇಕು. ನಾನು ನಿಮ್ಗೆ ಹೇಳ್ತೇನೆ ನೋಡಿ, ಯಾರಾದ್ರೂ ಬಂದು ನಿಮ್ಮ ಹತ್ರ CGPA ಮ್ಯಾಟರ್ ಆಗೋದಿಲ್ಲ ಅಂತ ಹೇಳಿದ್ರೆ ಇಟ್ಸ್ ಅ ಬಿಗ್ಗೆಸ್ಟ್ ಲೈ. ಯಾಕೆ CGPA ಮ್ಯಾಟರ್ ಆಗೋದಿಲ್ಲ? ಮ್ಯಾಟರ್ ಆಗತ್ತೆ ಅಂತ ನಾನು ನಿಮ್ಗೆ ಹೇಳ್ತೇನೆ ನೋಡಿ. ಕೆಲವೊಂದು ಕಂಪನಿಗಳು, ಈಗ ಫಾರ್ ಎಕ್ಸಾಂಪಲ್ ಒಂದು ಕಂಪನಿ ಬಂತು, ಎಲ್ಲ ಈಗ 1600 ಸ್ಟೂಡೆಂಟ್ಸ್ ಗಳಿದ್ದಾರೆ, 1600 ಸ್ಟೂಡೆಂಟ್ಸ್ ಗಳಿಗೆ ಅವರು ಆನ್ಲೈನ್ ಅಲ್ಲಿ ಟೆಸ್ಟ್ ಕೊಡ್ಲಿಕ್ಕೆ ಆಗೋದಿಲ್ಲ. ಅವಾಗ ಏನ್ ಮಾಡ್ತಾರೆ, ಫಸ್ಟ್ ಅವರ ಫಿಲ್ಟ್ರೇಷನ್ ಪ್ರಾಸೆಸ್ ಏನು ಕೇಳಿದ್ರೆ ಬೇಸ್ಡ್ ಆನ್ CGPA. 1600 ಸ್ಟೂಡೆಂಟ್ಸ್ ಗಳಿಗೆ ಆಗೋದಿಲ್ಲ, ಅವಾಗ ಹೇಳ್ತಾರೆ 8+ CGPA, ಫಿಲ್ಟರ್ ಆಗ್ತಾರಲ್ಲ ಸ್ಟೂಡೆಂಟ್ಸ್ ಗಳು. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, CGPA ಸ್ಕಿಲ್ಸ್ ಮ್ಯಾಟರ್ ಆಗುತ್ತೆ. ಸ್ಕಿಲ್ಸ್ ಮ್ಯಾಟರ್ಸ್ ಮೋರ್ ದನ್ ಕಾಲೇಜ್, ಸ್ಕಿಲ್ಸ್ ಮ್ಯಾಟರ್ಸ್ ಮೋರ್ ದನ್ CGPA, ಸ್ಕಿಲ್ಸ್ ಮ್ಯಾಟರ್ಸ್ ಎವ್ರಿಥಿಂಗ್ ಎಲ್ಸ್. ಸ್ಕಿಲ್ಸ್ ಆರ್ ಮಚ್ 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 ಗ್ರೇಟರ್ ದನ್ ಎವ್ರಿಥಿಂಗ್ ಎಲ್ಸ್. ನಿಮ್ಮ ಕಾಲೇಜ್ಗಿಂತ ಇಂಪಾರ್ಟೆಂಟ್. ಬಟ್ ನಾನು ಯಾಕೆ CGPA ಮ್ಯಾಟರ್ ಆಗ್ತಾ ಇದೆ ಕೇಳಿದ್ರೆ, ಇದು ನನ್ನ ಎಕ್ಸ್ಪೀರಿಯನ್ಸ್. ನಾನು ಇಂಜಿನಿಯರಿಂಗ್ ಮಾಡಿರ್ಲಿಕ್ಕೆ ಹೋಗಿ, ನಾನು ನೋಡಿರ್ಲಿಕ್ಕೆ ಹೋಗಿ ನಾನು ಹೇಳ್ತಾ ಇರೋದು. ಯಾವ್ದು ಅಂತೆ ಕಂತೆಗಳು ಇಂಜಿನಿಯರಿಂಗ್ ಬಗ್ಗೆ ಗೊತ್ತಿಲ್ಲದೆ ನಾನು ಮಾತಾಡ್ತಾ ಇಲ್ಲ. ನಾನು ಇಂಜಿನಿಯರಿಂಗ್ ಓದ್ತಾ ಇರುವಾಗ ಎಷ್ಟೋ ಕಂಪನಿಗಳು ಈಗ 9+ CGPA, ಹೆಚ್ಚಿನ ಕಂಪನಿಗಳು 9+ CGPA ಕೇಳೋದಿಲ್ಲ, 8+ ಮಿನಿಮಮ್ ಅಂದ್ರೆ ಹೆಚ್ಚಿನ ಕಂಪನಿಗಳು. ಸೊ ಅದಕ್ಕೋಸ್ಕರ CGPA ಮೇಂಟೈನ್ ಮಾಡಿ. ಬಿಕಾಸ್ ಆಫ್ ಯುವರ್ CGPA ನೀವು ಅಪಾರ್ಚುನಿಟಿನ ಮಿಸ್ ಮಾಡ್ಕೊಳ್ಬಾರ್ದು. ಅದೇ ಒಂದು ರೀಸನ್. ಯಾರಾದ್ರೂ ಬಂದ್ಕೊಂಡು ನಿಮ್ಮ ಹತ್ರ CGPA ಮ್ಯಾಟರ್ ಆಗೋದಿಲ್ಲ, ಸುಮ್ನೆ ನೀವು ಸ್ಕಿಲ್ಸ್ ಮಾತ್ರ ಮ್ಯಾಟರ್ ಆಗುತ್ತೆ, ಸ್ಕಿಲ್ಸ್ ಮ್ಯಾಟರ್ ಆಗುತ್ತೆ, ಬಟ್ ಈಕ್ವಲಿ ಇಂಪಾರ್ಟೆಂಟ್ CGPA. ಯಾಕಂದ್ರೆ ಫಸ್ಟ್ ರೌಂಡ್ ಅಲ್ಲಿ ನಿಮ್ಗೆ ಇನ್ ಕೇಸ್ CGPA ಥ್ರೂ ಫಿಲ್ಟ್ರೇಷನ್ ಮಾಡಿದ್ರೆ ನಿಮ್ಗೆ ಅಪಾರ್ಚುನಿಟಿನೇ ಸಿಗೋದಿಲ್ಲ, ಅವಾಗ ಏನ್ ಮಾಡ್ತೀರಾ? ಸೊ ಅದಕ್ಕೋಸ್ಕರ, ಸರಿನಾ? ಇದಿಷ್ಟು RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಒನ್ ಆಫ್ ದ ಬೆಸ್ಟ್ ಕಾಲೇಜ್, NAC ಅಕ್ರಿಡಿಯೇಟೆಡ್ ಆಗಿದೆ, ಲಾಸ್ಟ್ 2 years ಇಂದ ಆಟೋನಮಸ್ ಕಾಲೇಜ್ ಆಗಿದೆ, ಅಲುಮ್ನೈ ಕನೆಕ್ಷನ್ ಬೆಸ್ಟ್ ಇದೆ, ಬ್ಯಾಂಗ್ಳೂರಲ್ಲಿ ಲೊಕೇಟ್ ಆಗಿರ್ಲಿಕ್ಕೆ ಹೋಗಿ ಒಂದು ಒಳ್ಳೆ ಪ್ರೈಮ್ ಲೊಕೇಶನ್, ಅಂಡ್ ಸ್ಟಾರ್ಟ್ಅಪ್ಸ್ ಗಳಿರ್ಬೋದು ಅಥವಾ ಕಂಪನೀಸ್ ಗಳಿರ್ಬೋದು, ಇದೆಲ್ಲದೂ ಕೂಡ ಕನೆಕ್ಷನ್ ಒಳ್ಳೇದಿರುತ್ತೆ. ಸೊ ಇದು ಇಂಪಾರ್ಟೆಂಟ್. ಓಕೆ, ಸೊ ಇದು RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆಗಿದೆ. ಮುಂದಿನ ವಿಡಿಯೋದಲ್ಲಿ ಯಾವ ಕಾಲೇಜ್ ಬಗ್ಗೆ ಹೇಳ್ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ, ಖಂಡಿತ ಹೇಳ್ತೇನೆ. ಈ ತರ ವಿಷಯಗಳನ್ನ ಯಾರೊಬ್ರು ಹೇಳೋದಿಲ್ಲ, ದಿಸ್ ಇಸ್ ಫಾರ್ ಶೋರ್. ನೆನಪಿಟ್ಕೊಳ್ಳಿ, ಕಟ್ ಆಫ್ ರ್ಯಾಂಕ್ ಅನ್ನು ಹೇಳ್ಕೊಂಡು ಅಥವಾ ಕಾಲೇಜಲ್ಲಿ ಇಷ್ಟು ಇದಿದೆ ಅಂತ ಹೇಳುವಂತ ಕೌನ್ಸಿಲಿಂಗ್ ನಮ್ದಲ್ಲ. ಓಕೆ, ನಾನು ಹೇಳಿದ್ದೇನೆ. ಯಾಕಂದ್ರೆ ಇಂಜಿನಿಯರಿಂಗ್ ಮಾಡಿ ಬಂದವನು, ನೀವು ಯಾವ ಇಂಜಿನಿಯರಿಂಗ್ ಮುಂದೆ ಹೋಗ್ಬೇಕು ಅಂತಿದ್ದೀರ ನೋಡಿ, ಅದನ್ನ ವಾಕ್ ಮಾಡಿ ಬಂದವ್ ನಾನು. ನನಗಿಂತ ಬೆಸ್ಟ್ ಕೌನ್ಸಿಲರ್ ನಿಮ್ಗೆ ಖಂಡಿತ ಸಿಗೋದಿಲ್ಲ. ನಾನು ದಿ ಬೆಸ್ಟ್ ಅಂತ ಹೇಳ್ತಾ ಇಲ್ಲ, ನನಗಿಂತ ಬೆಸ್ಟ್ ಇರ್ಬೋದು, ನನಗಿಂತ ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂತಹ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇಂದಾನೆ ಬಂದು ಅಥವಾ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳ ಜೊತೆ ಇರ್ಬೋದು. ಬಟ್ ಇಷ್ಟು ಇನ್ಫಾರ್ಮೇಶನ್ ನ ಕಾಲೇಜಿಗೆ ಹೋಗಿ, ಯಾಕಂದ್ರೆ ನಾನು ಈ ಗ್ಯಾಪ್ ಅನ್ನ ಫಿಲ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೇನೆ. ಪ್ಲಸ್ ಎಲ್ಲಾ ಸ್ಟೂಡೆಂಟ್ಸ್ ಗಳಿಗೂ ಇದು ರೀಚ್ ಆಗ್ಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದೇನೆ. ಯಾಕಂದ್ರೆ ಎಷ್ಟೋ ಸ್ಟೂಡೆಂಟ್ಸ್ ಗಳಿಗೆ ಕಾಲೇಜ್ ಬಗ್ಗೆ ಆನ್ಲೈನ್ ನಲ್ಲಿ ತಿಳ್ಕೊಳ್ತಾರೆ, ಬಟ್ ಅದರ ರಿಯಾಲಿಟಿ ಬಗ್ಗೆ ಗೊತ್ತೇ ಇರೋದಿಲ್ಲ. ಕಟ್ ಆಫ್ ರ್ಯಾಂಕ್ ಅನ್ನು ನೋಡ್ತಾರೆ, ಕಾಲೇಜಿನ ಇದು ಮಾಡ್ತಾರೆ, ಈ ಕಾಲೇಜ್ ಹೀಗಿದೆ ಅಂತ. ಬಟ್ ರಿಯಲಿ ಅದು ಹೌದಾ? ಏನೋ ಒಂದು 2-3 ಜನ ಸೀನಿಯರ್ಸ್ ಅನ್ನು ಕೇಳ್ತಾರೆ, ಅದು ಹೌದಾ? ಬಟ್ ನಾನು ನಿಮ್ಗೆ ಒಂದು ವಿಷಯ ಹೇಳ್ತೇನೆ ಕೇಳಿ, ಒಂದು ಕಾಲೇಜಿನ ಬಗ್ಗೆ 100% ಗೊತ್ತಿರೋದು ಯಾರಿಗೆ ಕೇಳಿದ್ರೆ, ಒಂದು 3rd year ಸ್ಟೂಡೆಂಟ್ಸ್, 4th year ಸ್ಟೂಡೆಂಟ್ಸ್.
ಯಾಕಂತ ಕೇಳಿದ್ರೆ ಫಸ್ಟ್ ಇಯರ್ 2 ಇಯರ್ಸ್ ಅಲ್ಲಿ ನಮ್ಮ ಎಕ್ಸ್ಪೆಕ್ಟೇಷನ್ ಓನ್ಲಿ ಎಂಜಾಯ್ಮೆಂಟ್. ಕಾಲೇಜ್ ಫೆಸ್ಟ್ ಹೇಗಿದೆ, ಕಾಲೇಜಲ್ಲಿ ಎಂಜಾಯ್ ಮಾಡ್ಲಿಕ್ಕೆ ಆಗತ್ತಾ, ಅಟೆಂಡೆನ್ಸ್ ಬಂಕ್ ಮಾಡ್ಲಿ, ಹೊರಗಡೆ ಹೋಗ್ಲಿಕ್ಕೆ ಆಗತ್ತಾ, ಇದೆ. ಬಟ್ ಥರ್ಡ್ ಇಯರ್ ಬಂದಾಗ ರಿಯಾಲಿಟಿ ನಿಮ್ಗೆ ಹಿಟ್ ಆಗೋದು ಅವಾಗ. ಪ್ಲೇಸ್ಮೆಂಟ್ ಮ್ಯಾಟರ್ ಆಗುತ್ತೆ ನಿಮ್ಗೆ, ಅದು ಅವಾಗ ಹಿಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಥರ್ಡ್ ಇಯರ್ ಮತ್ತೆ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಗಳ ಜೊತೆ ನಾನು ತುಂಬಾ ಕಮ್ಯುನಿಕೇಶನ್ ಮಾಡಿದ್ದೇನೆ, ಅವರಿಂದ ಇನ್ಪುಟ್ ಅನ್ನು ತಗೊಂಡಿದ್ದೇನೆ. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಜೊತೆನೂ ಮಾತಾಡಿದ್ದೇನೆ. ಬಟ್ ನನಗೆ ಮೇಜರ್ಲಿ ನಿಜವಾದ ವಿಷಯ ಗೊತ್ತಾಗಿದೆ ಥರ್ಡ್ ಇಯರ್ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಗಳ ಜೊತೆ. ಇದು ಜೊತೆ ಸೇರ್ಕೊಂಡು ನಾನು ಮಾತಾಡಿ ಎಲ್ಲ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಿ ಆದಷ್ಟು ಕಡಿಮೆ ರೇಟಿಗೆ ನಮ್ಮ ಸ್ಟೂಡೆಂಟ್ಸ್ ಗಳಿಗೆ ಕೊಡಬೇಕು ಅಂತ ಹೇಳಿ ಒಂದು ಒಳ್ಳೆ ಹಾನೆಸ್ಟ್ ಪ್ರಯತ್ನ ಮಾಡ್ತಾ ಇದ್ದೇನೆ. ನಿಮ್ಮ ಸಪೋರ್ಟ್ ಬೇಕು, ಜಾಯಿನ್ ಆಗಿ. ಈ ಹಣ ಎಲ್ಲೋ ನೀವು ಖರ್ಚು ಮಾಡ್ತೀರಾ, 2000 5000 ರುಪೀಸ್ ಎಲ್ಲೆಲ್ಲೋ ಖರ್ಚು ಮಾಡ್ತೀರಾ. ಸ್ಟೂಡೆಂಟ್ಸ್ ನ ನೆಕ್ಸ್ಟ್ 40 ಇಯರ್ಸ್ ನ ಡಿಸೈಡ್ ಮಾಡೋದ್ರಲ್ಲಿ ದಯವಿಟ್ಟು ಖರ್ಚು ಮಾಡಿ. ನಾನು ಹೇಳ್ತೇನೆ ನೋಡಿ, ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸರಿನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ, ಅಂಟಿಲ್ ದಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.